ಹೆಲೋ ಫ್ರೆಂಡ್ಸ್, ಈ ವಿಡಿಯೋ ಯಾವುದೇ ಕ್ಲಾಸ್ಗೆ ಸಂಬಂಧಪಟ್ಟಂತ ವಿಡಿಯೋ ಅಲ್ಲ. ನಮ್ದು ಮೊದಲನೇ ಖುಷಿ ವಿಷಯ ಏನಪ್ಪಾ ಅಂದ್ರೆ ನಮಗೆ 1000 ವ್ಯೂಸ್ ಸಿಕ್ಕಿದೆ. ನಾವು ಈಗಷ್ಟೇ ಕೆಲವು ದಿನಗಳ ಮುಂಚೆ ಅಷ್ಟೇ ನಾವು ಕೂಡ ಒದ್ದಾಡ್ಕೊಂಡು ಈ ಚಾನಲ್ನ ಶುರು ಮಾಡಿದ್ವಿ. ಮತ್ತೆ ನೀವು ವಿಡಿಯೋ ನೋಡಿರ್ತೀರಲ್ಲ, ಅದ್ರ ಹಿಂದೆ ನಮ್ಗೆ ಸಾಕಷ್ಟು ಶ್ರಮ ಇರುತ್ತೆ. ಮತ್ತೆ ಏನು ಅಪ್ಡೇಟ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಈಗ ಆಲ್ರೆಡಿ ಟೈಮ್ ಟೇಬಲ್ ಬಂದಿದೆ, PUCದು ಟೈಮ್ ಟೇಬಲ್ ಬಂದಿದೆ. ಅದನ್ನ ಕೆಲವರು ನೋಡಿರ್ತೀರಾ, ಕೆಲವರು ನೋಡದೇ ಇರ್ಬೋದು. ನೋಡಿರೋರು ಕೂಡ ಈ ವಿಡಿಯೋ ನೋಡಿ, ನೋಡಿರೋರು ಕೂಡ ಈ ವಿಡಿಯೋ ನೋಡಿ. ಯಾಕಂದ್ರೆ ಟೈಮ್ ಟೇಬಲ್ ನಮ್ಗೆ ಸಿಕ್ಕಿದೆ. ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ನಮ್ಗೆ ಈಗ ಕಾಮರ್ಸ್ ಅಲ್ಲಿ ಕಾಂಬಿನೇಷನ್ಸ್ ಬರ್ತವೆ. HEBA, PEBA, SEBA ಮತ್ತೆ ECBA. ಈ 4 ಕಾಂಬಿನೇಷನ್ ಕಾಮನ್ ಆಗಿ ಬರ್ತವೆ. ಮೊದಲನೇದಾಗಿ HEBA ಯಾರು ಕಾಂಬಿನೇಷನ್ ತಗೊಂಡಿರ್ತೀರ ನೋಡಿ, HEBA ಅವ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ಸಂಬಂಧಪಟ್ಟಾಗೆ ಮಾತಾಡ್ತೀನಿ. ಕನ್ನಡ ಮತ್ತೆ ಇಂಗ್ಲಿಷು ಮತ್ತೆ ಬಿಸ್ನೆಸ್ ಸ್ಟಡೀಸು ಮತ್ತೆ ಇನ್ನೊಂದು ಸಬ್ಜೆಕ್ಟ್ ಬಂದು ನಿಮ್ಗೆ ಕಾಮನ್ ಆಗಿರುತ್ತೆ. ಕನ್ನಡ, ಇಂಗ್ಲಿಷು, ಬಿಸ್ನೆಸ್ ಸ್ಟಡೀಸು, ಅಕೌಂಟೆನ್ಸಿ, ಈ 3 ಕಾಮನ್ ಆಗಿರುತ್ತೆ. ಬಟ್ ಹಿಸ್ಟ್ರಿ ಒಂದು ನಿಮ್ಗೆ ಎಕ್ಸ್ಟ್ರಾ ಆಪ್ಷನ್ ನೀವೇ ತಗೊಂಡಿರ್ತೀರಾ. ನಿಮ್ದು ಏನಪ್ಪಾ ಅಂದ್ರೆ ನಿಮ್ಗೆ ಅಕೌಂಟೆನ್ಸಿ ಬಂದ್ಬಿಟ್ಟು 9ನೇ ತಾರೀಕು ಇರುತ್ತೆ. ಬಟ್ ಹಿಸ್ಟ್ರಿ ನಿಮ್ಗೆ 7ನೇ ತಾರೀಕೆ ಇರುತ್ತೆ. 8ನೇ ತಾರೀಕು ಬಂದು ಶಿವರಾತ್ರಿ ಹಬ್ಬ. ಪ್ರತಿಯೊಬ್ರು ಶಿವರಾತ್ರಿ ದಿನ ಬೇರೆ ತರ ಏನೋ ಜಪ ತಪದಲ್ಲಿ ತೊಡಗಿದ್ರೆ ನೀವು ಅವತ್ತು ರಿವಿಷನ್ ಅಲ್ಲಿ ತೊಡಗಿರ್ಬೇಕಾಗ್ತದೆ. ಹಾಗಾಗಿ ನೀವು ಸ್ವಲ್ಪ ಅಲರ್ಟ್ ಆಗಿರಿ, ಹಿಸ್ಟ್ರಿ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ. ಮತ್ತೆ ಅಕೌಂಟೆನ್ಸಿ ಕೂಡ ನಿಮಗೆ 9ನೇ ತಾರೀಕು ಇದೆ. 9ನೇ ತಾರೀಕು ಅಕೌಂಟೆನ್ಸಿ ಇದೆ. ನೀವು ಹೆಚ್ಚಾಗಿ ಜಯಂತ್ ಸರ್ ವಿಡಿಯೋನ ನೋಡ್ಬೇಕು. ಮತ್ತೆ ಯಾರು ಇದನ್ನ ಬಿಟ್ಟು ನಿಮ್ಗೆ ಇನ್ಯಾರು ECBA, CEBA ಅಂತ ಹೇಳ್ತೀರ ನೋಡಿ, ಕಂಪ್ಯೂಟರ್ ಸೈನ್ಸ್, ಅವ್ರಿಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕಂಪ್ಯೂಟರ್ ಸೈನ್ಸ್ ಬಂದು ಲಾಸ್ಟ್ ಅಲ್ಲಿ ಇದೆ. ಮತ್ತೆ ಇನ್ನೊಬ್ರು ಯಾರು ತಲೆ ಕೆಡಿಸ್ಕೋಬೇಕು ಅಂದ್ರೆ SEBA, ಸ್ಟ್ಯಾಟಿಸ್ಟಿಕ್ಸ್ ಸ್ಟೂಡೆಂಟ್ ಇರ್ತೀರಲ್ವಾ, ಫಸ್ಟ್ 1ನೇ ತಾರೀಕು ನಿಮ್ಗೆ ಕನ್ನಡ ಇದ್ರೆ, 5ನೇ ತಾರೀಕು ನಿಮ್ಗೆ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಮತ್ತೆ 9ನೇ ತಾರೀಕು ಅಕೌಂಟೆನ್ಸಿ ಇದೆ. ನಿಮ್ಗೆ 2 ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಬ್ಯಾಕ್ ಟು ಬ್ಯಾಕ್ ಇದೆ. ಸ್ಟ್ಯಾಟಿಸ್ಟಿಕ್ಸ್ ಬಂದು 5ನೇ ತಾರೀಕು ಇದ್ರೆ, ಅಕೌಂಟೆನ್ಸಿ ಬಂದು 9ನೇ ತಾರೀಕು ಇರುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲೇ ನಿಮ್ಗೆ ಎನರ್ಜಿ ಡ್ರೈನ್ ಆಗೋಗುತ್ತೆ. 9ನೇ ತಾರೀಕುವರೆಗೂ ಎನರ್ಜಿ ಪ್ರಿಸರ್ವ್ ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಪದೇ ಪದೇ ರಿವಿಷನ್ ಮಾಡಬೇಕು. ಮತ್ತೆ JS ಅಕಾಡೆಮಿಲಿ ಅಕೌಂಟೆನ್ಸಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಜಯಂತ್ ಸರ್ ಮಾಡ್ತಾ ಇದ್ದಾರೆ. ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಸಂಬಂಧಪಟ್ಟಂತ ವಿಡಿಯೋಗಳು ಈಗ ಆಲ್ರೆಡಿ ಬರುತ್ತೆ, ಇನ್ನು ಸ್ವಲ್ಪ ದಿನದಲ್ಲಿ ಬರ್ತಾ ಹೋಗುತ್ತೆ. ನೀವು ಅಷ್ಟನ್ನು ಮಾಡ್ತಾ ಹೋದ್ರೆ ಸಾಕು. ನಿಮ್ಗೆ ಮಿಕ್ಕಿದೆಲ್ಲ ಬಿಸ್ನೆಸ್ ಸ್ಟಡೀಸ್ಗೆ 1 ದಿನ ಟೈಮ್ ಇದೆ. ಬಿಸ್ನೆಸ್ ಸ್ಟಡೀಸ್ಗೂ ಮತ್ತೆ ಇಂಗ್ಲಿಷ್ಗೂ ಒಂದೇ ದಿನ ಗ್ಯಾಪ್ ಇರೋದು. ಹಾಗಾಗಿ ನಿಮ್ಗೆ ಟೈಮ್ ಏನ್ ಸಿಕ್ಕುತ್ತೆ ನೋಡಿ, 2 ದಿನ 3 ದಿನ ಈ ಕನ್ನಡ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಮಧ್ಯೆ. ಆ ಟೈಮಲ್ಲಿ ನೀವು ಇಂಗ್ಲಿಷ್ ಗ್ರಾಮರು ಅಥವಾ ಇಂಗ್ಲಿಷ್ ಸಿಲೆಬಸ್ ಸಂಬಂಧಪಟ್ಟಂತ ಕೆಲವು ಇಂಪಾರ್ಟೆಂಟ್ ಇರುವಂತದ್ದು ಕವರ್ ಮಾಡ್ಕೊಂಡ್ಬಿಡ್ಬೇಕು. ಇದನ್ನ ಹೊರತುಪಡಿಸಿದ್ರೆ ಇದೆಲ್ಲವೂ ಆಲ್ಮೋಸ್ಟ್ ಸೇಮ್ ಇದೆ. ಒಟ್ಟಿನಲ್ಲಿ ಆಲ್ ದ ಬೆಸ್ಟ್. ಎಕ್ಸಾಮ್ ಚೆನ್ನಾಗಿ ಮಾಡಿ.